ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ತುಂಬ ಕೆಲಸ ಉಂಟು. ಅಪ್ಪ ಬ್ಯಾಂಗ್ಳೂರು ಹೋಗಿದ್ದಾರೆ, ಹಾಗಾಗಿ ನಂದೇ ಹಾವಳಿ. ಇವಾಗ ಫಸ್ಟು ನಾಯಿಗಳನ್ನು ಬಿಡೋಣ. ರಾತ್ರಿಯಿಂದ ಗೂಡಲ್ಲೇ ಇದ್ದಾವೆ ಪಾಪ. ಬ್ಲ್ಯಾಕಿ, ಬ್ರೌನಿ. ಇದು ಫುಲ್ಲು ಹಾಳೆ ಒಟ್ಟಿಟ್ಟಿದ್ದೀವಿ. ಇದು ಆ್ಯಕ್ಚುಲಿ ಮಲೆನಾಡಲ್ಲಿ ಎಲ್ಲರ ಮನೆಯಲ್ಲೂ ಹಾಳೆ ಒಟ್ಟು ಮಾಡ್ಕೊಂಡಿರ್ತೀವಿ. ಮಳೆಗಾಲಕ್ಕೆ ಇದು ಬೇಕೇ ಬೇಕು, ಯಾಕಂದರೆ ಸೌದೆ ಚಂಡಿ ಆಗಿರುತ್ತೆ, ಬೇಗ ಹೊತ್ತಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೌದೆ ಜೊತೆ ಒಂದು 2 ಹಾಳೆ ಮಿಕ್ಸ್ ಮಾಡಿ ಬೆಂಕಿ ಕೊಟ್ಬಿಡ್ತೀವಿ. ಸಖತ್ತಾಗಿ ಉರಿಯುತ್ತೆ ಮಾತ್ರ. ಒಂದು ಹಂಡೆ ನೀರು 10 ನಿಮಿಷದಲ್ಲಿ ಕುದೀತಿರುತ್ತೆ. ಈಗ ನೆಕ್ಸ್ಟು ಇದು ಬೇಕು. ಇದು ನಮ್ಮದು ಅಂತಲ್ಲ, ಮಲೆನಾಡಲ್ಲಿ ಎಲ್ಲ ಕಡೆ ಸೌದೆ ಕೊಟ್ಟಿಗೆ ಇರುತ್ತೆ. ಇದರಲ್ಲಿ ಕುಂಟೆ ಇದೆ. ಇವಾಗ ಇನ್ನು ಇದನ್ನ ಒಡಿಸ್ಬೇಕು. ಕುಂಟೆ ಸಣ್ಣ ಸಣ್ಣ ಸೌದೆ ನೋಡ್ಕೊಂಡು ತಗೊಂಡೋಗೋಣ, ಮತ್ತು ನೆಕ್ಸ್ಟ್ ಬೆಂಕಿ ಉರ್ಸೋಣ. ಮಲೆನಾಡಲ್ಲಂತೂ ಮಳೆಗಾಲಕ್ಕೆ ಫುಲ್ಲು ಸೌದೆನ ಸ್ಟಾಕ್ ಮಾಡ್ಕೊಳ್ಲೇಬೇಕು, ಇಲ್ಲಾಂದರೆ ಮಳೆಗಾಲ ಕಳೆಯೋದೇ ಭಾರಿ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಎಲ್ಲ ಪ್ರಿಪೇರ್ಡ್ ಆಗಿರ್ತಾರೆ ಮಲೆನಾಡವರು. ಸೌದೆ ಗೀವ್ದೆ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಬೆಂಕಿ ಹಾಕೋಣ ಬನ್ನಿ. ಹಂಡೆ ಒಲೆ ನೋಡಿ, ಇಷ್ಟೆಲ್ಲ ಐಟಮ್ ಇದೆ. ಈಗ ನೆಕ್ಸ್ಟ್ ಹಂಡೆ ಒಲೆಗೆ ಬೆಂಕಿ ಹಾಕೋಣ. ಇದು ಡೀಸೆಲ್ಲು. ಮೊದಲೆಲ್ಲ ಸೀಮೆಣ್ಣೆ ಇತ್ತು ಮಾರ್ರೆ, ಸೀಮೆಣ್ಣೆ ಕೊಡ್ತಿದ್ರು ಸೊಸೈಟಿಲಿ. ಈ ಸೀಮೆಣ್ಣೆ ಎಲ್ಲ ಬಂದ್ ಮಾಡೋದೆ ಸರ್ಕಾರ. ಇನ್ನೇನೇನು ಬಂದ್ ಮಾಡೋಕ್ಕಿದೆಯಾ, ಹಂಗಾಗಿ ಈಗ ಅಂಗಡಿಯಿಂದ ಡೀಸೆಲ್ ತಂದು ಬೆಂಕಿ ಉರ್ಸೋದು. ಎಲ್ಲ ಕಡೆ ಚಡ್ಡಿ ಮಾರ್ರೆ, ಮಳೆಗಾಲ ಒಣಗಲ್ಲ ಕಣ್ರ ಚಡ್ಡಿ. ಎಲ್ಲೆಲ್ಲಿ ಬೆಂಕಿ ಉರಿಸ್ತದೆ, ಎಲ್ಲೆಲ್ಲಿ ಬಿಸಿ ಇರ್ತದೆ ಅಲ್ಲೆಲ್ಲ ಹಾಕೋದೆ ನಾವು. ಬೆಂಕಿ ಹಾಕೋಣ ಈಗ. ಆಗಲ್ಲ, ನಾನು ಹಾಕಿದ ಬೆಂಕಿ ಪೆಟ್ಟಿಗೆ 15 ನಿಮಿಷದಾಗ 1 ಹಂಡೆ ನೀರು ಕಾದು ಹೋಗಿತ್ತು. ಮಳೆ ಬೇರೆ ಬರ್ತಿತ್ತು, ಚಳಿ ಬೇರೆ ಆಗ್ತಿತ್ತು. ಸೊ ಅಮ್ಮ 1 ಹಂಡೆ ನೀರು ಸ್ನಾನ ಮಾಡಿ ಅಂಗಡಿ ಕಡೆ ಹೊರಟೆ. ಹೀಗೆ ಫಾಲೋ, ಸಪೋರ್ಟು, ಲೈಕು, ಶೇರು ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.